ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಓಂ ನಮಃ ಶಿವಾಯ. ಎಲ್ಲ ಶಿವನ ಭಕ್ತರಿಗೆ ನನ್ನ ನಮಸ್ಕಾರಗಳು. ನೋಡಿ, ನಾವು ಬಂದು ಶಿವನ ಸನ್ನಿಧಾನಕ್ಕೆ ಬಂದಿದ್ದೀರಿ. ನಾವು ಇವಾಗ ಇಲ್ಲಿ ಶಿವನ ಲಿಂಗ ತಾನಾಗೆ ಉತ್ಪತ್ತಿಯಾಗಿರೋ ಶಿವಲಿಂಗನ ನೋಡಲು ಬಂದಿದ್ದೇವೆ. ಫಸ್ಟ್ ಬಂದು ಚೆಕಿಂಗ್ಸ್ ಎಲ್ಲ ಮುಗಿಸ್ಕೊಬೇಕಾಗುತ್ತೆ. ಚೆಕಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ. ಯಾವುದೇ ರೀತಿಯಾದ ಒಂದು ಮ್ಯಾಚ್ ಬಾಕ್ಸ್, ಬೀಡಿ, ಸಿಗರೇಟ್, ಗುಟ್ಕಾ ಐಟಮ್ ಯಾವುದೇ ರೀತಿಯಾದ ಅಲೋ ಇಲ್ಲ ಮೇಲೆ. ಈ ಜಾಗ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿರೋದು ಫ್ರೆಂಡ್ಸ್. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ 7 ಬೆಟ್ಟ ಸಿಗುತ್ತೆ. ಸ್ಟಾರ್ಟಿಂಗ್ ಬೆಟ್ಟ ಬಂದು ಫುಲ್ ಹೈಟ್, ಒಂದೇ ಲೆವೆಲ್ ಹೈಟಲ್ಲಿ ಬರುತ್ತೆ. ಹೈಟ್ ಇಂಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಅಂದ್ಕೊಂಡಂಗೆ ಎಸ್ಟಿಮೇಟ್ ಆಗ್ದಂಗೆ ಈಸಿ ಅಂತೂ ಅಲ್ಲ. ನಾವು ಮನ್ಸು ಪಟ್ಟರೆ ಅದೇ ಕಾರಣಕ್ಕೂ ನಾವು ಆ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ. ಶಿವನ ಅಪ್ಪನೇ ಇರಬೇಕು, ಶಿವನೇ ಕರ್ಕೊಬೇಕಾಗತ್ತೆ ನಮ್ಮನ್ನು ಅಲ್ಲಿ. ಖಂಡಿತವಾಗಿ ಅಲ್ಲಿ ಹೋಗ್ಬೇಕಂದ್ರೆ ನಾನು ಬಂದು 108 kg ಇದ್ದೀನಿ. ನಾನು ಹೆಂಗೆ ಎಕ್ಕಿದೆ ಅಂತ ನನಗೆ ಗೊತ್ತಿಲ್ಲ, ಹೆಂಗೆ ಇಳಿದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಶಿವ ಸತ್ಯ ಅಂತ. ಶಿವನ ಆಜ್ಞೆ ಇದ್ದರೆ ಕಲ್ಲು ಕೂಡ ಸಿಳೆ ಆಗುತ್ತೆ. ಸೊ ನನ್ನಂತನೇ ಎಕ್ಕಿದಾಗ ಶಿವನ ಭಕ್ತರು ಎಲ್ಲರೂ ಎಕ್ಬೋದಾಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿಗೆ ಬಂದು ಫಸ್ಟು ಹೀಲ್ಸ್ ಕಂಪ್ಲೀಟ್ ಆಗಿರೋದು. ಇಲ್ಲಿ ಬಂದು ಗಣೇಶ ಟೆಂಪಲ್ ಇದೆ, ಗಣೇಶ ದೇವ್ರದ್ದು ದೇವಸ್ಥಾನ ಇದು. ಸೊ ಇದಾದಮೇಲೆ ತಿರ್ಗಾ ಟ್ರೆಕ್ಕಿಂಗ್ ಹಂಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೋಡ್ತಾ ಇರಿ ಮುಂದೆ ವೀಡಿಯೋ ಹೆಂಗಿದೆ ಅಂತ ಚೆಕ್ಔಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈ ಯೂಟ್ಯೂಬ್ ಚಾನಲ್ ಹೊಸಬಾಗಿ ಬಂದಿರೋ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿಯಾಗಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀರಿ. ಶಿವನ ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ. ಹರ ಹರ ಮಹಾದೇವ, ಶಂಭೋ ಶಂಕರ. ನೋಡಿ ಫ್ರೆಂಡ್ಸ್, ವ್ಯೂ ಹೆಂಗಿದೆ ಅಂತ ನೋಡಿ ಮ್ಯಾಲಿಂದ. ಸೊ ಇದು 4ನೇ ಬೆಟ್ಟ ಎಂಡಿಂಗಲ್ಲಿ ಬರೋದಿದು. ಸೊ ವ್ಯೂ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನಾವು. ಸೊ ಫ್ರೆಂಡ್ಸ್, ಈ ಸ್ಥಳ ಇರೋದು ಬಂದು ಕೊಯಂಬತ್ತೂರು ಡಿಸ್ಟಿಕಲ್ಲಿ ಈಶಾ ಟೆಂಪಲ್ ಬ್ಯಾಕ್ ಸೈಡ್ ಬರೋದು ಫ್ರೆಂಡ್ಸ್. ಸೊ ಈ ಪ್ಲೇಸ್ ಹೆಸರು ಬಂದು ವೆಲ್ಲನ್ಗಿರಿ ಬೆಟ್ಟ, ವೆಲ್ಲನ್ಗಿರಿ ಹೀಲ್ಸ್ ಅಂತ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ನೆಲ ಮಟ್ಟದಿಂದ 6000 ಅಡಿ ಮೇಲೆ ಎಕ್ಕಬೇಕಾಗುತ್ತೆ. ಸೊ ಸುಲಭವಾದ ಮಾತಂತೂ ಅಲ್ಲೇ ಅಲ್ಲ ಫ್ರೆಂಡ್ಸ್. ಮನಸ್ಸಲ್ಲಿ ದೃಢವಾದ ಶಿವನ ಆಜ್ಞೆ ಇರಬೇಕು, ಮನಸ್ಸಲ್ಲಿ ಶಿವ ಇರಬೇಕು. ಹರ ಹರ ಮಹಾದೇವ, ಶಿವ ಶಂಭೋ ಶಂಕರ. ನೋಡಿ ಫ್ರೆಂಡ್ಸ್, ಇದು 6ನೇ ಬೆಟ್ಟ. 5ನೇ ಬೆಟ್ಟ ಫ್ಲ್ಯಾಟ್ ಆಗಿದೆ. ಇದು ಫಸ್ಟ್ 3 ಬೆಟ್ಟ ಬಂದು ತುಂಬ ಟಫ್ ಇರುತ್ತೆ ಫ್ರೆಂಡ್ಸ್. 3, 4 ಬೆಟ್ಟ, 5, 6 ಈಸಿಯಾಗಿ ಎಕ್ಬಿಡ್ಬೋದು. ಮತ್ತೆ 7 ನದಿರೋದು ಬಂದು ತುಂಬ ಟಫು. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ಹೆಂಗಿದೆ ಜಾಗ ಅಂತ. ಇದು 6ನೇ ಬೆಟ್ಟ, ಇದು 5ನೇ ಬೆಟ್ಟ ಎಂಡಿಂಗ್ ಆಗ್ತಾ ಇರುತ್ತೆ. ಸೊ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಕ್ಕೋದು ಮಣ್ಣಿದ್ದೇನು ಸ್ಲೈಡ್ ರೋಡ್ಸ್ ಇರುತ್ತೆ. ಹುಷಾರಾಗಿ ಎಕ್ಕಬೇಕಾಗತ್ತೆ. ಸ್ಲಿಪ್ಪರಿ ತುಂಬ ಇರುತ್ತೆ, ಜಾರ್ತಾ ಇರುತ್ತೆ ತುಂಬ. ಪ್ರತಿಯೊಬ್ಬರು ಎಕ್ತಾರೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ವೆಲ್ಲನ್ಗಿರಿ ಟೆಂಪಲ್ ಹೀಲ್ಸ್ ಯಾರ್ಯಾರು ಎಕ್ಬೇಕು ಅಂದ್ಕೊಂಡಿದ್ರು ಎಲ್ಲರೂ ದಯವಿಟ್ಟು ಮೇಯ್ನ್ ವಾಟರ್ ಬಾಟಲ್ ಕ್ಯಾರಿ ಮಾಡಲೇಬೇಕಾಗತ್ತೆ. ಆ್ಯಕ್ಚುಲಿ 3ನೇ ಬೆಟ್ಟದಲ್ಲಿ ಒಂದ್ಸಲಿ ಸಿಗುತ್ತೆ, 4ನೇ ಬೆಟ್ಟದಲ್ಲಿ ಒಂದ್ಸಲಿ ನೀರು ಸಿಗುತ್ತೆ, 4, 5ನೇ ಬೆಟ್ಟದಲ್ಲಿ ವಾಟರ್ ಇರುತ್ತೆ. ಬಟ್ ಪ್ಯೂರೆಸ್ಟ್ ವಾಟರ್ ಖಂಡಿತವಾಗಿ ಕುಡಿಬೋದು, ಅಷ್ಟು ಪ್ಯೂರೆಸ್ಟ್ ವಾಟರ್ ಇರುತ್ತೆ ಫ್ರೆಂಡ್ಸ್. கல் வைக்கிறோம்னா அதாவது சரியாக பராமரிப்பு இல்லாத கோயிலில் கல் விழுந்து கிடக்கும். அதை எடுத்து வச்சா நம்ம வீடு கட்டிடுவோன்றதா ஐதீகம். இவங்க அது தெரியாமல் போகிற இடத்துல எல்லாம் 4-5 கல்லை கட்டி இப்போ அதை எடுத்து போட்டுட்டு இருக்கு. ಸೊ ಫ್ರೆಂಡ್ಸ್, ಇವ್ರು ಏನೇನು ಹೇಳಿದ್ರು ಅಂದರೆ, ನಾವು ತುಂಬ ದೇವಸ್ಥಾನಗಳಿಗೆ ಹೋದರೆ ನಾರ್ಮಲಾಗಿ ಕಲ್ಲು ಜೋಡಿಸ್ಬಿಡ್ತೀರಿ, ಮನೆ ಕಟ್ಬಿಡ್ತೀರಿ ಅಂತ ಕಲ್ಲು ಜೋಡಿಸ್ತಾ ಇರ್ತೀರಲ್ಲ, ಅದು ಬಂದು ಆ ಥರ ಅಲ್ಲ ಫ್ರೆಂಡ್ಸ್. ನೋಡಿ, ದೇವಸ್ಥಾನ ಕರೆಕ್ಟಾಗಿ ಕಟ್ಟಾಗಿ ಇಲ್ದಿರೋದು ದೇವಸ್ಥಾನಕ್ಕೆ ನಾವು ಸಹಾಯ ಮಾಡಿ ಕಲ್ಲು ಕಟ್ಟಿದ್ರೆ ಆವಾಗ ನಾವು ಮನೆ ಕಟ್ತೀರಿ. ಸುಮ್ಮನೆ ಎಲ್ಲರೂ ಹೋಗಿ ಕಲ್ಲಿಕ್ತವ್ರೆ ಮನೆ ಕಟ್ಬಿಡ್ತೀರಿ ಅಂತ ಕಟ್ಟಿದ್ರೆ ಯಾರೇ ಕಾರಣಕ್ಕೂ ಕಟ್ಟೋಕ್ಕಾಗಲ್ಲ. ಖಂಡಿತ ನಿಮ್ಮ ಎಫೆಕ್ಟ್ ಅನ್ನೋದು ತುಂಬ ಇರಲೇಬೇಕಾಗುತ್ತೆ ಮನೆ ಕಟ್ಟೋಕ್ಕೆ. ಅದೇ ರೀತಿಯಾದಾಗ ಬನ್ನಿ ಫ್ರೆಂಡ್ಸ್, ಇವಾಗ 6ನೇ ಬೆಟ್ಟ ಕಂಪ್ಲೀಟ್ ಆಗ್ತಾಯಿದೆ. 6ನೇ ಬೆಟ್ಟ ಕಂಪ್ಲೀಟಾಗಿ ಇಳಿದಿದ ತಕ್ಷಣ ಒಳ್ಳೆ ನೀರು ಫ್ಲೋ ಇರೋ ಜಾಗ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನೀವು ಯಾವುದೇ ಟೈಮಿಗೆ ಬಂದರೆ ಎಂಥ ಬಿಸಿಲಿದ್ರೂ ಈ ನೀರು ಬಂದು ಥಂಡಿಯಾಗೇ ಇರುತ್ತೆ. ಅಲ್ಲಿ ಶಿವಲಿಂಗ ಒಂದಿರುತ್ತೆ, ಶಿವಲಿಂಗ ಮೇಲೆ ನೀರು ಎಸಬೇಕಾಗುತ್ತೆ. ಅಲ್ಲಿಂದ ಇಲ್ಲಿ ಪೂಜೆ ಮಾಡಿದ್ರೆ 6ನೇ ಬೆಟ್ಟ ಮುಗಿಯುತ್ತೆ. 6ನೇ ಬೆಟ್ಟ ಮುಗಿಸ್ಕೊಂಡು ತಿರ್ಗಾ 7ನೇ ಬೆಟ್ಟ ಎಕ್ಕೋಕ್ಕೆ ತಯಾರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಯಾವುದೇ ರೀತಿಯಾದ ಆತರ ಬೀಳ್ದಿರ ಸಮಾಧಾನದಿಂದ ಶಿವನನ್ನು ಜಪಿಸಿಕೊಂಡು ಖಂಡಿತವಾಗಿ ನೀವು ಎಕ್ಕಿದ್ರೆ ಎಲ್ಲರೂ ಎಕ್ಬೋದು ಫ್ರೆಂಡ್ಸ್. ಮನಸ್ಸಲ್ಲಿ ದೃಢವಾದ ನಂಬಿಕೆ ಇರಬೇಕು, ಶಿವನ ಆಜ್ಞೆ ಇರಬೇಕು. ನಮ್ಮ ಹತ್ರ ಎಷ್ಟೇ ಕೋಟಿ ಇದ್ರೂ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಂತೂ ಆಗೋಲ್ಲ ಫ್ರೆಂಡ್ಸ್. ಆ ದೇವ್ರ ಆಜ್ಞೆ ಇದ್ರೇ ನಾವು ದೇವಸ್ಥಾನಕ್ಕಂತೂ ಹೋಗೋಕ್ಕಾಗೋದು. ಹರ ಹರ ಮಹಾದೇವ. ಸೊ ಫ್ರೆಂಡ್ಸ್, ನಾನು ಎಕ್ಕಿದಾಗ ಬೆಳಗ್ಗೆ 11:30 ಎಕ್ಕಿರೋದು. ಸಾಯಂಕಾಲ 8 ಗಂಟೆಗೆ ನಾವು ರೀಚ್ ಆಗಿರೋದು ಫ್ರೆಂಡ್ಸ್. 7ನೇ ಮಲೆ ಕಂಪ್ಲೀಟ್ ಆಗಿದೆ. ಶಿವನನ್ನು ನೋಡಲು ಬಂದಿದ್ದೇನೆ. ಹರ ಹರ ಮಹಾದೇವ, ಶಂಭೋ ಶಂಕರ. ಎಲ್ಲರೂ ಶಿವನ
ಈ ಶಿವಲಿಂಗ ಬಂದು ತಾನಾಗೆ ಹುಟ್ಟಿ ಬಂದಿರೋ ದೇವಸ್ಥಾನ ಇದು, ತಾನಾಗೆ ಶಿವಲಿಂಗ ಉತ್ಪತ್ತಿ ಆಗಿರೋದು. ಸೊ ಅದಕ್ಕೆ ತುಂಬ ಪವರ್ಫುಲ್ ಆಗಿರೋದು. ನೋಡಿ, ವಯಸ್ಸಾದವರು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ಎಕ್ತಾರೆ ಫ್ರೆಂಡ್ಸ್. ಸೊ ಶಿವಲಿಂಗ ದೇವಸ್ಥಾನಕ್ಕೆ ಪೂಜೆ ನಡೀತಾ ಇದೆ, ಅದಕ್ಕೋಸ್ಕರ ನಮ್ಮನ್ನು ಲಾಕ್ ಮಾಡಿ ನಿಲ್ಲಿಸಿದ್ದಾರೆ. ಪೂಜೆ ಆದ ನಂತರ ತಿರ್ಗಾ ದರ್ಶನಕ್ಕೆ ಬಿಡ್ತಾರೆ ಫ್ರೆಂಡ್ಸ್. ಇದೇ ರೀತಿ ಅದು ಆ್ಯಕ್ಚುಲಿ ನೋಡಬೇಕಂದ್ರೆ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ -ಡಿಗ್ರಿ ಚಳಿ ಗಾಳಿ ಬರ್ತಾ ಇರುತ್ತೆ. ನೀವು ಎಕ್ಕೋರು ಯಾವುದಕ್ಕೂ ದಯವಿಟ್ಟು ಜರ್ಕಿನ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಎಕ್ಕಿ. ಆ್ಯಂಡ್ ನಿಮ್ಮ ಜೊತೇಲಿ ಯಾರನ್ನ ಎಕ್ಸ್ಪೀರಿಯನ್ಸ್ ಇರೋನೊಬ್ಬರ ಜೊತೇಲಿ ಖಂಡಿತವಾಗಿ ಎಕ್ಕಬೇಕಾಗತ್ತೆ. ಒಬ್ಬೊಬ್ಬರೇ ಅಂತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ತುಂಬ ಕ್ರಿಟಿಕಲ್ ಇರುತ್ತೆ. ಆ್ಯಂಡ್ ಶೋಕಿಗೋಸ್ಕರ ಅಂತೂ ಎಕ್ಕೋಕ್ಕಾಗಲ್ಲ. ಇದನ್ನು ಶಿವನ ಆಜ್ಞೆ ಇರಬೇಕು, ಶಿವನ ಭಕ್ತ ಇರಬೇಕು, ಖಂಡಿತವಾಗಿ ಅವಾಗೇ ಎಕ್ಕೋಕ್ಕಾಗೋದು. ಬನ್ನಿ, ನಿಮಗೆ ಇವಾಗ ಶಿವಲಿಂಗನ ದರ್ಶನ ಮಾಡಿಸ್ತೀನಿ. ಎಂಜಾಯ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಹರ ಹರ ಮಹಾದೇವ. ಯಾರ್ಯಾರು ಶಿವನ ಭಕ್ತರಿದ್ದರೆ ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಶಿವನ ಭಕ್ತರು ನೋಡಿ. ನಾವು ಇಷ್ಟು ದೂರ ಬಂದಾಗೂ ಈ ನಮ್ಮ ಶಿವಪ್ಪನ ನೋಡಿದಾಗ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಬಂದುಬಿಡುತ್ತೆ. ನಮ್ಗೆ ಇದೇ ಸ್ಯಾಟಿಸ್ಫಿಕೇಷನ್ ಬೇಕಾಗಿರೋದು. ಹರ ಹರ ಮಹಾದೇವ ಶಂಭೋ ಶಂಕರ. ನೋಡಿ ಫ್ರೆಂಡ್ಸ್, ಇದೇ ಶಿವಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್.